ಇಡೀ ದೇಶದಲ್ಲಿ ಬೆಲೆ ಏರಿಕೆಯ ಸಮರ ಆಗ್ತಾ ಇರೋದಕ್ಕೆ ಕಾರಣ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಕಾರಣ ಕೊಲ್ಲಿ ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಯುದ್ಧ ನಿಲ್ಲೋವರೆಗೂ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ಯುದ್ಧ ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಮುಂದಾಗಿದ್ದಾರೆ. ಯಾವಾಗ ಬೇಕಿದ್ರೂ ನಿಲ್ಲಬಹುದು ಕೊಲ್ಲಿ ಕಾಳಗ. ಯುದ್ಧ ನಿಲ್ಲಿಸೋ ಮುನ್ಸೂಚನೆ ಕೊಟ್ಟ ಟ್ರಂಪ್. ಇರಾನ್ ನೆಲದ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸುತ್ತಿರೋ ಯುದ್ಧ ಈ ವಾರದಲ್ಲೇ ಕೊನೆಯಾಗುತ್ತಾ. ಇಂಥದ್ದೊಂದು ಕನಸು ಈಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಶುರುವಾಗಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸೋ ಮುನ್ಸೂಚನೆ ನೀಡಿದ್ದಾರೆ. ನಾವು ನಡೆಸಿದ ದಾಳಿಯಿಂದ ಇರಾನ್ನಲ್ಲಿ ಏನೂ ಉಳಿದಿಲ್ಲ, ಮತ್ತೆ ಇರಾನ್ ಗುರಿಯಾಗಿಸಿ ದಾಳಿ ಮಾಡಲು ಪ್ರಾಯೋಗಿಕವಾಗಿ ಏನೂ ಉಳಿದಿಲ್ಲ. ಹೀಗಾಗಿ ಆದಷ್ಟು ಬೇಗ ಯುದ್ಧ ಕೊನೆಯಾಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿನ ಅಡಚಣೆಗಳಿಂದಾಗಿ ಕಚ್ಚಾ ತೈಲ ಮತ್ತು ಅನಿಲ ಬೆಲೆಗಳ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಸುಳಿವು ನೀಡಿದ್ದಾರೆ. ಇರಾನ್ ಅಸ್ತ್ರಗಳು ಖಾಲಿಯಾಗಿಲ್ಲ, ಸೋತಿಲ್ಲ. ಮತ್ತೆ ಅಮೆರಿಕ ಇಸ್ರೇಲ್ಗೆ ಇರಾನ್ ಎಚ್ಚರಿಕೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಇರಾನ್ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿಯಾಗಿವೆ, ಯಾವಾಗ ಬೇಕಿದ್ರೂ ಯುದ್ಧ ನಿಲ್ಲಬಹುದು ಅಂತಿದ್ದಾರೆ. ಆದರೆ ಇರಾನ್ ಮಾತ್ರ ನಮ್ಮ ಹೋರಾಟ ನಿಂತಿಲ್ಲ. ಇನ್ನೊಂದು ಕಡೆ ನಾವು ಗೆಲ್ಲೋವರೆಗೂ ಸೋಲು ಒಪ್ಪಿಕೊಳ್ಳಲ್ಲ, ಯುದ್ಧ ನಿಲ್ಲಿಸೋ ಹಾಗಿದ್ರೆ ಅಮೆರಿಕ ಇಸ್ರೇಲ್ ಮೊದಲ ಹೆಜ್ಜೆ ಇಡಬೇಕು ಅಂತ ಮೊಜ್ತಬಾ ಖಮೇನಿ ಆಡಳಿತ ಸಂದೇಶ ಕಳಿಸಿದೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಸದ್ಯಕ್ಕೆ ಯುದ್ಧ ಮುಗಿಯಲ್ಲ ಅಂಥೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ದುಬೈ ಏರ್ಪೋರ್ಟ್ಗೆ ಬಾಂಬ್ ಹಾಕಿದ ಇರಾನ್. ನಮ್ಮ ಹತ್ರ ಅಸ್ತ್ರಗಳು ಖಾಲಿಯಾಗಿಲ್ಲ ಅಂತಿರೋ ಇರಾನ್ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಬಾಂಬ್ ಹಾಕಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ನಡೆದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಮೂಲದ ವ್ಯಕ್ತಿ ಸೇರಿ 4 ಗಾಯಗೊಂಡಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಂತೂ ಜನಜಂಗುಳಿ ನಿಭಾಯಿಸೋಕ್ಕಾಗ್ತಿಲ್ಲ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆದ ನಷ್ಟ ಕೊಟ್ಟ ಇರಾನ್. ಅಮೆರಿಕ ಇಸ್ರೇಲ್ ನಡೆಸಿದ 12 ದಿನಗಳ ದಾಳಿಯಲ್ಲಿ ಎಷ್ಟು ಸಾವು ನೋವು ನಷ್ಟಗಳಾಗಿವೆ ಅಂತ ಇರಾನ್ ರೆಡ್ ಕ್ರೆಸೆಂಟ್ ಸೊಸೈಟಿ ಅಂಕಿಅಂಶ ಬಿಡುಗಡೆ ಮಾಡಿದೆ. ಇರಾನ್ ದೇಶಾದ್ಯಂತ ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 19,734 ವಸತಿ ಪ್ರದೇಶಗಳು ಹಾನಿಗೊಳಗಾಗಿವೆ. ಇದರಲ್ಲಿ 16,191 ವಸತಿ ಕಟ್ಟಡಗಳು, 3,384 ವಾಣಿಜ್ಯ ಕಟ್ಟಡಗಳು, 77 ಔಷಧೀಯ ಮತ್ತು ವೈದ್ಯಕೀಯ ಕೇಂದ್ರಗಳು, 69ಕ್ಕೂ ಹೆಚ್ಚು ಶಾಲೆಗಳ ಮೇಲೆ ಅಮೆರಿಕ ಇಸ್ರೇಲ್ ಬಾಂಬ್ಗಳನ್ನು ಹಾಕಿದೆ ಅಂತ ಇರಾನ್ನ IRIB ವರದಿ ಬಿಡುಗಡೆ ಮಾಡಿದೆ. ಈ ಮಧ್ಯೆ ಇರಾನ್ನಲ್ಲಿ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಮಡಿದ ಶಾಲಾ ಮಕ್ಕಳು, ಸೇನಾ ಕಮಾಂಡರ್ಗಳ ಅಂತ್ಯಕ್ರಿಯೆಯನ್ನ ಇವತ್ತು ನಡೆಸಲಾಯಿತು. 100 ಶವಪೆಟ್ಟಿಗೆಗಳನ್ನು ಇಟ್ಟಿರುವ ಫೋಟೋಗಳನ್ನು ಇರಾನ್ ರಿಲೀಸ್ ಮಾಡಿದೆ. ಹುತಾತ್ಮರಾದ ಇರಾನ್ನ ಕಮಾಂಡರ್ಗಳ ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದ ವಿಡಿಯೋವನ್ನು ರಿಲೀಸ್ ಮಾಡಿದೆ. 12 ದಿನಗಳ ಈ ಘೋರ ಯುದ್ಧದಲ್ಲಿ ಸತ್ತವರ ಸಂಖ್ಯೆ ಸಾವಿರಾರು, ಆದ ನಷ್ಟ ಲಕ್ಷ ಕೋಟಿ. ಸದ್ಯಕ್ಕೆ ಅಮೆರಿಕ ಯುದ್ಧ ನಿಲ್ಲಿಸುವ ಮುನ್ಸೂಚನೆ ನೀಡಿದೆ. ಆದರೆ ಇದು ಕದನ ವಿರಾಮವೋ ಅಥವಾ ಇನ್ನಷ್ಟು ದಿನ ವಿರಮಿಸದೆ ನಡೆಸೋ ದಾಳಿನೋ ಅನ್ನೋದೇ ಈಗಲೂ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.